ಹಲೋ ಎವ್ರಿವನ್, ಕನ್ನಡದಲ್ಲಿ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ದಿನಾಂಕ 10 ಜನವರಿ 2025 ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯನ್ನು ಮಾಡಲಿದ್ದೇವೆ. ನಾವು ಲೆಟ್ ಅಸ್ ಲುಕ್ ಅಟ್ ದ ಟಾಪಿಕ್ಸ್ ದಟ್ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಸೊ ಫಸ್ಟ್ ಒನ್ ಈಸ್ ಮೋದಿ ಕಾಲ್ಸ್ ಫಾರ್ ಡಾಕ್ಯುಮೆಂಟಿಂಗ್ ಹಿಸ್ಟ್ರಿ ಆಫ್ ಇಂಡಿಯನ್ ಡಯಾಸ್ಪೋರಾ. ಸೊ ಇಲ್ಲಿ ಅನಿವಾಸಿ ಭಾರತೀಯರು ಏನಿರ್ತಾರೆ, ಸೊ ಇವರ ಒಂದು ಹಿಸ್ಟ್ರಿಯನ್ನು ಅಥವಾ ಇತಿಹಾಸವನ್ನು ಡಾಕ್ಯುಮೆಂಟೇಷನ್ ಮಾಡಬೇಕಂತ ಹೇಳಿ ಮೋದಿಯವರು ಕರೆಯನ್ನು ನೀಡಿರುವಂಥದ್ದು. ಸೊ ಈ ಒಂದು ಟಾಪಿಕ್ GS ಪೇಪರ್ 1 ಅಡಿಯಲ್ಲಿ ಹಿಸ್ಟ್ರಿಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈ ಸೇಮ್ ಸೆಕ್ಸ್ ಮ್ಯಾರೇಜ್, ಸುಪ್ರೀಂ ಕೋರ್ಟ್ ರಿಜೆಕ್ಟ್ಸ್ ರಿವ್ಯೂ ಆಫ್ ಜಡ್ಮೆಂಟ್. ಸೊ ಇಲ್ಲಿ ಸಲಿಂಗ ವಿವಾಹಕ್ಕೆ ಸಂಬಂಧಪಟ್ಟಂತೆ ಏನು ಪುನರ್ ಪರಿಶೀಲನಾ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಲಾಗಿತ್ತು, ಆ ಒಂದು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕಾರವನ್ನು ಮಾಡಿದ. ಸೊ ಈ ಒಂದು ಟಾಪಿಕ್ GS ಪೇಪರ್ 1 ಅಡಿಯಲ್ಲಿ ಇಂಡಿಯನ್ ಸೊಸೈಟಿ, ಭಾರತೀಯ ಸಮಾಜಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಟಾಪಿಕ್ ಆಗಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಸೆಕ್ಷನ್ 152 ಆಫ್ BNS ಶಿಡ್ ನಾಟ್ ಬಿಕಮ್ ಅ ಫ್ರಾಗ್ಜಿ ಫಾರ್ ಸೆಡಿಷನ್. ಸೊ ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು ಏನಂತಂದ್ರೆ, ಸೊ ಈ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಏನಿದೆ, ಈ ಸಂಹಿತೆಯ 152ನೇ ಸೆಕ್ಷನ್ ಅನ್ನುವಂಥದ್ದು ದುರ್ಬಳಕೆ ಆಗ್ತಾ ಇದೆ ಅನ್ನೋದನ್ನು ಸುಪ್ರೀಂ ಕೋರ್ಟಲ್ಲಿ ಹೇಳ್ತಾ ಇದೆ. ಸೊ ಹೀಗಾಗಿ ಈ ಒಂದು ಟಾಪಿಕ್ GS ಪೇಪರ್ 2 ಅಡಿಯಲ್ಲಿ ಗವರ್ನೆನ್ಸ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. And the next one is wildfires rage out of control near Los Angeles, killing at least 5. ಸೊ ಈ ಒಂದು ಅಮೇರಿಕಾದ ಲಾಸ್ ಏಂಜಲ್ಸ್ನಲ್ಲಿ ವೈಲ್ಡ್ ಫೈರ್ ಅಂದರೆ ಕಾಡ್ಗಿಚ್ಚು ಅಥವಾ ಕಾಳ್ಗಿಚ್ಚು ಅನ್ನುವಂಥದ್ದಾಗಿದೆ. ಸೊ ಇದರ ಹಿನ್ನೆಲೆಯಲ್ಲಿ ಈ ಒಂದು ಘಟನೆಯಲ್ಲಿ 5 ಇಲ್ಲಿ ಸಾವಿಗೀಡಾಗಿದ್ದಾರೆ. ಸೊ ಹೀಗಾಗಿ ಈ ಒಂದು ಟಾಪಿಕ್ GS ಪೇಪರ್ 1 ಅಡಿಯಲ್ಲಿ ಜಿಯೋಗ್ರಫಿಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಸೊ ಇಲ್ಲಿ ವೈಲ್ಡ್ ಫೈರ್ ಅನ್ನುವಂಥದ್ದು ಅಥವಾ ಕಾಡ್ಗಿಚ್ಚು ಅನ್ನುವಂಥದ್ದು ನಾವು ಜಿಯೋಗ್ರಫಿನಲ್ಲಿ ಸ್ಟಡಿಯನ್ನು ಮಾಡ್ತೀವಿ. ಹಾಗೆ ಇದು GS ಪೇಪರ್ 3 ಅಡಿಯಲ್ಲಿ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿಗೆ ಕೂಡ ಸಂಬಂಧಪಟ್ಟಿರುವಂಥ ಒಂದು ಟಾಪಿಕ್ ಆಗಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಇಂಡಿಯಾ ರಿಲೀಸಸ್ ಕಂಪೈಲೇಷನ್ ಆಫ್ 10,000 ಹ್ಯೂಮನ್ ಜಿನೋಮಿಕ್ಸ್ ಫ್ರಾಮ್ 83 ಪಾಪ್ಯುಲೇಷನ್ ಗ್ರೂಪ್ಸ್. ಸೊ ಇಲ್ಲಿ ಭಾರತ ಸುಮಾರು 83 ಒಂದು ಪಾಪ್ಯುಲೇಷನ್ ಗ್ರೂಪ್ನಿಂದ ಕಲೆಕ್ಟ್ ಮಾಡಿರುವಂಥ ಸುಮಾರು 10,000 ಜಿನೋಮ್ ಸೀಕ್ವೆನ್ಸಸ್ಗಳೇನಿದೆ ಅವುಗಳನ್ನ ರಿಲೀಸ್ ಮಾಡಿದೆ ಅನ್ನುವಂಥದ್ದು ಈ ಒಂದು ಆರ್ಟಿಕಲಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೇವೆ. ಸೊ ಇದು GS ಪೇಪರ್ 3 ಅಡಿಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಹಾಗೆ ಈ ಇಂಪಾರ್ಟೆಂಟ್ ಶಾರ್ಟ್ ಕರೆಂಟ್ ಅಫೇರ್ಸಲ್ಲಿ ನಾವು ಈಶ್ರಮ್ ಟೋಟಲ್, ಗರುಡಾಕ್ಷಿ ಹಾಗೆ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಕುರಿತು ನಾವಿಲ್ಲಿ ಡಿಸ್ಕಷನ್ ಮಾಡಲಿದ್ದೇವೆ. ಸೊ ಇವಾಗ ನಾವು ಈ ಒಂದು ಆರ್ಟಿಕಲ್ಗಳನ್ನ ಇನ್ ಡೀಟೇಲ್ ಆಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮೋದಿ ಕಾಲ್ಸ್ ಫಾರ್ ಡಾಕ್ಯುಮೆಂಟಿಂಗ್ ಹಿಸ್ಟ್ರಿ ಆಫ್ ಇಂಡಿಯನ್ ಡಯಾಸ್ಪೋರಾ. ಸೊ ಏನು ಅಂತಂದರೆ ಇಲ್ಲಿ ಹೇಳ್ತಾ ಇರುವಂಥದ್ದು ಇಂಡಿಯನ್ ಡಯಾಸ್ಪೋರಾ ಬಗ್ಗೆ. ಇಂಡಿಯನ್ ಡಯಾಸ್ಪೋರಾ ಯಾಕೆ ಇವರ ಕುರಿತು ಇವಾಗ ಚರ್ಚೆಯಲ್ಲಿರುವಂಥದ್ದು ಅಂತಂದರೆ, ಸೊ ಏನು ಜನವರಿ 9ರಂದು ಏನು ಮಾಡಲಾಗತ್ತಂತಂದರೆ ಪ್ರವಾಸಿ ಭಾರತೀಯ ದಿವಸವನ್ನು ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ಪ್ರವಾಸಿ ಭಾರತೀಯ ದಿವಸ. ಸೊ ಈ ಒಂದು ದಿನದ ಅಂಗವಾಗಿ ಮೋದಿಯವರು ಇವರನ್ನು ಉದ್ದೇಶಿಸಿ ಭಾಷಣವನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು. ಸೊ ಇಲ್ಲಿ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನಂತಂದರೆ, ಈ ಪ್ರವಾಸಿ ಭಾರತೀಯ ದಿವಸ ಇದನ್ನು ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ಸೊ ಈ ಸಮಾವೇಶ ಅನ್ನುವಂಥದ್ದು ಎಲ್ಲಿ ನಡೀತಾ ಇದೆ? ಸೊ ಇದು ಒಡಿಶಾದ ಭುವನೇಶ್ವರ್ನಲ್ಲಿ ನಡೀತಾ ಇದೆ. ಭುವನೇಶ್ವರ್. ಸೊ ಏನು ಈ ಒಂದು ಸಮಾವೇಶ ಅನ್ನುವಂಥದ್ದು 18ನೇ ಆವೃತ್ತಿಯ ಒಂದು ಸಮಾವೇಶ ಆಗಿದೆ, 18th ಎಡಿಷನ್ ಆಗಿದೆ. ಸೊ ಈ ಒಂದು ಪ್ರವಾಸಿ ಭಾರತೀಯ ದಿವಸವನ್ನು 2015ರಿಂದ ಪ್ರತಿ 2 ವರ್ಷಗಳಿಗೊಮ್ಮೆ ಇದನ್ನು ಸೆಲೆಬ್ರೇಟ್ ಮಾಡುತ್ತಾ ಬರಲಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಇದೇ ಒಂದು ಸಂದರ್ಭದಲ್ಲಿ ಮೋದಿಯವರು ಒಂದು ಐತಿಹಾಸಿಕ ಸ್ಥಳವನ್ನು ಉಲ್ಲೇಖಿಸಿ ಮಾತನಾಡ್ತಾರೆ. ಸೊ ಅದರ ಹೆಸರು ಇಲ್ಲಿ ಏನಂತಂದರೆ ಧೌಲಿ ಅನ್ನುವಂಥದ್ದು. ಧೌಲಿ. ಸೊ ಇದರ ಕುರಿತು ಏನು ಹೇಳ್ತಾರೆ ಅಂತಂದರೆ ಸಿಂಬಲ್ ಆಫ್ ಪೀಸ್, ಅಂದರೆ ಇದು ಒಂದು ಶಾಂತಿಯ ಸಂಕೇತ ಆಗಿದೆ ಅಂತ ಹೇಳ್ತಾರೆ. ಸೊ ರೈಟ್ ಹಿಯರ್ ಇನ್ ಒಡಿಶಾ ಇಸ್ ದ ಪ್ಲೇಸ್ ನೇಮ್ಡ್ ಧೌಲಿ ವಿಚ್ ಇಸ್ ಗ್ರೇಟ್ ಸಿಂಬಲ್ ಆಫ್ ಪೀಸ್. ಎಂಪರರ್ ಅಶೋಕ್ ಹ್ಯಾಡ್ ಚೂಸನ್ ಪಾತ್ ಆಫ್ ಪೀಸ್ ಹಿಯರ್. ಎಷ್ಟೋ ಒಡಿಶಾದಲ್ಲಿ ಕಂಡುಬರುವಂಥ ಈ ಒಂದು ಸ್ಥಳದಲ್ಲಿ ಅಶೋಕ ಅವರು ತಮ್ಮ ಶಾಂತಿಯ ಮಾರ್ಗವನ್ನು ಕಂಡುಕೊಂಡ್ರು ಅಂತ ಹೇಳಿ ಮೋದಿಯವರು ಉಲ್ಲೇಖವನ್ನು ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ಲೇಸ್ ಏನಂತಂದರೆ GS
ಪೇಪರ್ 1 ಅಡಿಯಲ್ಲಿ ಹಿಸ್ಟ್ರಿಗೆ ಸಂಬಂಧಪಟ್ಟಿರುವಂಥ ಒಂದು ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಇರುವಂಥ ಆ ಒಂದು ಪ್ಲೇಸ್ ಆಗಿದೆ. ಸೊ ಈ ಒಂದು ಸ್ಥಳದ ಒಂದು ಮಹತ್ವವನ್ನು ನೋಡೋದಾದರೆ, ಸೊ ಯಾಕೆ ಇದು ಹಿಸ್ಟೋರಿಕಲಿ ಇಂಪಾರ್ಟೆಂಟ್ ಅಂತಂದರೆ, ಸೊ ಈ ಒಂದು ಸ್ಥಳದಲ್ಲಿ ಏನಂತಂದರೆ ಕಳಿಂಗ ಯುದ್ಧ ನಡೆಯುತ್ತೆ. ಕಳಿಂಗ ಯುದ್ಧ. ಸೊ ಈ ಒಂದು ಯುದ್ಧ ನಡೆದಿರುವಂಥದ್ದು ಮೌರ್ಯ ಸಾಮ್ರಾಜ್ಯ ಮತ್ತು ಕಳಿಂಗ ಸಾಮ್ರಾಜ್ಯದ ನಡುವೆ. ಸೊ ಈ ಒಂದು ಯುದ್ಧ ಕೂಡ ಈ ಒಂದು ಸ್ಥಳದಲ್ಲಿಯೇ ನಡೆಯುತ್ತೆ. ಸೊ ಅದಾದ ನಂತರದಲ್ಲಿ ಏನು ಅಂತಂದರೆ ಅಶೋಕ ಏನು ಬೌದ್ಧ ಒಂದು ಧರ್ಮಕ್ಕೆ ಮತಾಂತರ ಏನು ಗೊತ್ತಾನೆ, ಸೊ ಆ ಮತಾಂತರ ಕೂಡ ಇದೇ ಒಂದು ಸ್ಥಳದಲ್ಲಿ ಆಗಿರುವಂಥದ್ದು. ಬೌದ್ಧ ಧರ್ಮಕ್ಕೆ ಮತಾಂತರ ಕೂಡ ಇದೇ ಒಂದು ಸ್ಥಳದಲ್ಲಿ ಆಗತ್ತೆ. ಸೊ ಹೀಗಾಗಿ ಇದು ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಆಗತ್ತೆ. ಸೊ ನಂತರದಲ್ಲಿ ಇದರ ಇನ್ನೊಂದು ವಿಶೇಷತೆ ಏನಂತಂದರೆ, ಇಲ್ಲಿ ಅಶೋಕನ ಹಲವಾರು ಶಾಸನಗಳು ಕೂಡ ಕಂಡುಬರುತ್ತೆ. ಸೊ ಈ ಒಂದು ಅಶೋಕನ ಶಾಸನಗಳಲ್ಲಿ ಈ ಒಂದು ಅಶೋಕನ ಶಾಂತಿ ಮತ್ತು ಆತನ ಹಲವಾರು ಬೋಧನೆಗಳಿಗೆ ಸಂಬಂಧಪಟ್ಟಂಥ ಉಲ್ಲೇಖಗಳು ಈ ಒಂದು ಶಾಸನದಲ್ಲಿ ಕಂಡುಬರುತ್ತೆ. ಸೊ ಏನು ಅಶೋಕನ ಮೇಜರ್ ಎಡಿಕ್ಟ್ಸ್ ರಾಕ್ಸ್ ಏನು ಬರುತ್ತೆ, ಸೊ ಅವುಗಳಲ್ಲಿ 9 ಮತ್ತು ಈ 14ನೇ ಶಿಲಾಶಾಸನಗಳು ಈ ಒಂದು ಭಾಗದಲ್ಲಿ ಕಂಡುಬರುತ್ತೆ. ಹಾಗೆಯೇ ಇದನ್ನು ಮೋದಿಯವರು ಆ ಸಿಂಬಲ್ ಆಫ್ ಪೀಸ್ ಅಂತ ಕೂಡ ಕರೆದಿದ್ದಾರೆ. ಯಾಕೆ ಕರೆದಿದ್ದಾರೆ ಅಂತಂದರೆ, ಸೊ ಈ ಒಂದು ಸ್ಥಳದಲ್ಲಿ ಶಾಂತಿ ಸ್ತೂಪವನ್ನು ನಿರ್ಮಾಣವನ್ನು ಮಾಡಲಾಗಿದೆ. ಶಾಂತಿ ಸ್ತೂಪ. ಹಾಗಿದ್ರೆ ಇದನ್ನು ಯಾರು ನಿರ್ಮಾಣವನ್ನು ಮಾಡ್ತಾರೆ ಅಂತಂದರೆ, ಆಗಿನ ಜಪಾನ್ ಬುದ್ಧ ಸಂಘ ಮತ್ತು ಕಳಿಂಗ ನಿಪ್ಪೋನ್ ಬುದ್ಧ ಸಂಘ ಅವರು ಇದನ್ನು ಕಳಿಂಗ ನಿಪ್ಪೋನ್ ಬುದ್ಧ ಸಂಘ, ಸೊ ಇವ್ರು ಏನು ಮಾಡ್ತಾರೆ ಅಂತಂದರೆ ಈ ಒಂದು ಶಾಂತಿ ಸ್ತೂಪವನ್ನು ನಿರ್ಮಾಣವನ್ನು ಮಾಡ್ತಾರೆ. ಹಾಗೆಯೇ ಇಲ್ಲಿ 2 ಒಂದು ದೇವಾಲಯಗಳು ಕಂಡುಬರುತ್ತೆ, 2 ಟೆಂಪಲ್. ಸೊ ಆ ದೇವಾಲಯಗಳ ಹೆಸರನ್ನು ನೋಡೋದಾದರೆ ಇಲ್ಲಿ ಧಬಲೇಶ್ವರ್ ಮಹಾದೇವ್ ಹಾಗೆ ಬೈರಂಗೇಶ್ವರ ಮಹಾದೇವ ಅನ್ನುವಂಥ 2 ದೇವಾಲಯಗಳು ಈ ಒಂದು ಸ್ಥಳದಲ್ಲಿ ಕಂಡುಬರುತ್ತೆ. ಸೊ ಇದಿಷ್ಟು ಈ ಒಂದು ಧೌಲಿ ಅನ್ನುವಂಥ ಪ್ರದೇಶಕ್ಕೆ ಇರುವಂಥ ಒಂದು ಐತಿಹಾಸಿಕ ಮಹತ್ವ ಆಗಿದೆ. Now let us move on to the next topic. Same-sex marriage. Supreme Court rejects review of judgment. ಸೊ ಇಲ್ಲಿರುವಂಥ ಕೀವರ್ಡ್ ಏನಂತಂದರೆ ಸೇಮ್ ಸೆಕ್ಸ್ ಮ್ಯಾರೇಜ್, ಅಂದರೆ ಸಲಿಂಗ ವಿವಾಹದ ಕುರಿತು ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಸಲಿಂಗ ವಿವಾಹ. ಸೊ ಇದು ಏನಕ್ಕೆ ಸುದ್ದಿಯಲ್ಲಿದೆ ಅಂತಂದರೆ, ಸೊ ಏನು ಸಲಿಂಗ ವಿವಾಹಕ್ಕೆ ಕಾನೂನು ಮಾನ್ಯತೆಯನ್ನು, ಅಂದರೆ ಲೀಗಲ್ ಸ್ಟೇಟಸನ್ನು ಕೊಡಬೇಕಂತ ಹೇಳಿ ಕಾನೂನು ಮಾನ್ಯತೆ ಇದನ್ನು ನೀಡಬೇಕಂತ ಹೇಳಿ ಒಂದು ಪುನರ್ ಪರಿಶೀಲನಾ ಅರ್ಜಿಯನ್ನು ನೀಡಲಾಗಿರುತ್ತೆ. ಏನಿದು ಪುನರ್ ಪರಿಶೀಲನಾ ಅರ್ಜಿ ಅಂತಂದ್ರೆ, ಸೊ ಏನು ಈ ಹಿಂದೆ ಸುಪ್ರೀಂ ಕೋರ್ಟ್ ಏನು ಮಾಡಿರುತ್ತಂದ್ರೆ 2023ರಲ್ಲಿ ಸೊ ಈ ಒಂದು ಸಲಿಂಗ ವಿವಾಹಕ್ಕೆ ಏನು ಕಾನೂನು ಮಾನ್ಯತೆಯನ್ನು ನೀಡಬೇಕಂತ ಹೇಳಿ ಅರ್ಜಿಯನ್ನು ಹಾಕಲಾಗಿರುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ. ಆದರೆ ಸೊ ಈ ಒಂದು ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತಂದ್ರೆ, ಸಲಿಂಗ ವಿವಾಹಕ್ಕೆ ಯಾವುದೇ ರೀತಿ ಒಂದು ಕಾನೂನು ಮಾನ್ಯತೆಯನ್ನು ನೀಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿರುತ್ತೆ. ಸೊ ಅಂದರೆ ಇಲ್ಲಿ ಅರ್ಜಿಯನ್ನು ಏನು ಸಲ್ಲಿಸಲಾಗಿರುತ್ತೆ ಅಂತಂದ್ರೆ, ಏನು ವಿಶೇಷ ವಿವಾಹ ಕಾಯ್ದೆ ಏನಿದೆ, ವಿಶೇಷ ವಿವಾಹ ಕಾಯ್ದೆ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಏನಿದೆ, ಇದರ ಅಡಿಯಲ್ಲಿ ಸಲಿಂಗ ವಿವಾಹಕ್ಕೂ ಕೂಡ ಕಾನೂನು ಮಾನ್ಯತೆಯನ್ನು ನೀಡಬೇಕಂತ ಹೇಳಿ ಅರ್ಜಿಯನ್ನು ಹಾಕಲಾಗಿರುತ್ತೆ. ಬಟ್ ಈ ಒಂದು ಅರ್ಜಿಯನ್ನು ಅಲ್ಲಿ ತಿರಸ್ಕಾರವನ್ನು ಮಾಡಲಾಗಿರುತ್ತೆ. ಸೊ ಈ ಮೂಲಕ ಏನು ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತಂದರೆ, ಸಲಿಂಗ ಜೋಡಿಗಳಿಗೆ ಮದುವೆಯಾಗುವ ಹಕ್ಕನ್ನು ನ್ಯಾಯಾಂಗ ಗುರುತಿಸಲಿಕ್ಕೆ ಬರೋದಿಲ್ಲ. ಸೊ ಬದಲಿಗೆ ಈ ವಿಷಯದ ಕುರಿತು ಕಾನೂನು ರೂಪಿಸುವುದು ಸಂಸತ್ತಿಗೆ ಬಿಟ್ಟಿದೆ ಅಂತ ಹೇಳಿರುತ್ತೆ. ಸೊ ಏನು ಈ ಒಂದು 2023ರಲ್ಲಿ ಈ ಒಂದು ತೀರ್ಪನ್ನು ನೀಡಿರುತ್ತೆ. ಸೊ ಇದನ್ನು ರಿವ್ಯೂ ಮಾಡಬೇಕು, ಇದನ್ನು ಪರಿಶೀಲನೆ ಮಾಡಬೇಕು. ಆ ಮೂಲಕ ಸಲಿಂಗ ವಿವಾಹಕ್ಕೆ ಮತ್ತೆ ಕಾನೂನು ಮಾನ್ಯತೆಯನ್ನು ನೀಡಬೇಕಂತ ಹೇಳಿ ಅರ್ಜಿಯನ್ನು ಸಲ್ಲಿಸಲಾಗಿರುತ್ತೆ. ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ, ಇಲ್ಲಿ ಮತ್ತೆ
ಸೊ ಏನು ಈ ಹಿಂದೆ 2023ರಲ್ಲಿ ಸಲಿಂಗ ವಿವಾಹಕ್ಕೆ ಸಂಬಂಧಪಟ್ಟಂತೆ ಏನು ಕಾನೂನು ಮಾನ್ಯತೆಯನ್ನು ರದ್ದನ್ನು ಮಾಡಿತ್ತು. ಸೊ ಅದರಲ್ಲಿ ಆ ಒಂದು ತೀರ್ಪಿನಲ್ಲಿ ಯಾವುದೇ ರೀತಿಯ ಒಂದು ದೋಷ ಇಲ್ಲ, ಯಾವುದೇ ದೋಷ ಇಲ್ಲ ಹಾಗೆ ಇದು ಕಾನೂನುಬದ್ಧವಾಗಿದೆ ಅಂತ ಹೇಳಿ ಈ ಒಂದು ಪುನರ್ ಪರಿಶೀಲನಾ ಅರ್ಜಿಯನ್ನು ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಹಾಕಿತ್ತು. ಅದನ್ನು ಇವಾಗ ಏನು ಮಾಡಿದೆ ಅಂತಂದರೆ ಆ ಒಂದು ಅರ್ಜಿನಲ್ಲಿ ರದ್ದುಗೊಳಿಸಿರುವಂಥದ್ದು. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಸೊ ಸೆಕ್ಷನ್ 152 ಆಫ್ BNS ಶುಡ್ ನಾಟ್ ಬಿಕಮ್ ಅ ಪ್ರಾಕ್ಸಿ ಫಾರ್ ಸೆಡಿಷನ್. ಎಸ್, ಸೊ ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು ಯಾವುದ್ರ ಕುರಿತು ಅಂತಂದರೆ ಸೆಕ್ಷನ್ 152 ಆಫ್ BNS. ಸೊ ಇಲ್ಲಿ BNS ಅಂತಂದರೆ ಭಾರತೀಯ ನಾಗರಿಕ ಸಂಹಿತ. ಸೊ ಏನು ಇತ್ತೀಚೆಗೆ ಏನು ಈ ವಸಾಹತು ಒಂದು ಕಾನೂನುಗಳೇನಿದ್ದು IPC, CRPC ಹಾಗೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಏನಿತ್ತು, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್, ಈ 3 ಹಳೆಯ ಕಾನೂನುಗಳ ಬದಲಾಗಿ 3 ಹೊಸ ಕಾನೂನನ್ನ ಜಾರಿಗೆ ತರಲಾಗತ್ತ. ಸೊ ಅದರಲ್ಲಿ ಈ ಒಂದು ಭಾರತೀಯ ನಾಗರಿಕ ಸಂಹಿತ ಕೂಡ ಒಂದಾಗಿದೆ, BNS ಅದನ್ನು ಶಾರ್ಟ್ ಆಗಿ. ಎಸ್, ಸೊ ಇದರಲ್ಲಿ ಹೇಳ್ತಾ ಇರುವಂಥದ್ದು ಈ ಒಂದು BNS ಹೊಸ ಒಂದು ಕಾಯ್ದೆಯ ಸೆಕ್ಷನ್ 152 ಕುರಿತು. ಸೊ ಅದಾದ ನಂತರದಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಅನ್ನುವಂಥದ್ದು ಹಾಗೆ ಭಾರತೀಯ ಸಾಕ್ಷ್ಯ ಅಧಿನಿಯಮ. ಸೊ ಏನು ಈ 3 ಕಾನೂನುಗಳನ್ನ ಜಾರಿಗೆ ತರಲಾಗತ್ತ. ಸೊ ಇದರಲ್ಲಿ ಹೇಳ್ತಾ ಇರುವಂಥದ್ದು ಈ BNS ಭಾರತೀಯ ನಾಗರಿಕ ಸಂಹಿತೆ, ಭಾರತೀಯ ನ್ಯಾಯ ಸಂಹಿತೆ ಏನಿದೆ ಇದರ ಒಂದು ಸೆಕ್ಷನ್ 152 ಕುರಿತು ಸುಪ್ರೀಂ ಕೋರ್ಟಲ್ಲಿ ಹೇಳಿರುವಂಥದ್ದು. ಏನು ಹೇಳಿದೆ ಅನ್ನುವಂಥದ್ದು ನೋಡೋಣ. ಏನು ಹೇಳುತ್ತೆ ಈ ಒಂದು ಸೆಕ್ಷನ್ ಅನ್ನುವಂಥದ್ದನ್ನ ಎಸ್, ಸೊ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಎಸ್, ಸೊ ಸೆಕ್ಷನ್ 152 ಆ್ಯಂಡ್ ದ ಸ್ಪೆಕ್ಟರ್ ಆಫ್ ಸೆಡಿಷನ್. ಎಸ್, ಸೊ ಇಲ್ಲಿ ದ ರಾಜಸ್ಥಾನ್ ಹೈಕೋರ್ಟ್ ಇನ್ ತೇಜೇಂದರ್ ಪಾಲ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ 2024 ಅಂದರೆ ಈ 2024 ತೇಜೇಂದರ್ ಪಾಲ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಈ ಒಂದು ಪ್ರಕರಣದಲ್ಲಿ ಅಲ್ಲಿನ ರಾಜಸ್ಥಾನ್ ಹೈಕೋರ್ಟ್ ಏನು ಹೇಳಿದೆ ಅಂತಂದ್ರೆ ದ ಕಾಷನ್ ಅಗೇನ್ಸ್ಟ್ ದ ಮಿಸ್ಯೂಸ್ ಆಫ್ 152 ಭಾರತೀಯ ನ್ಯಾಯ ಸಂಹಿತ. ಅಂದರೆ ಏನು ಈ ಭಾರತೀಯ ನ್ಯಾಯ ಸಂಹಿತೆ ಇದೆ, ಸೊ ಈ ಒಂದು ಸಂಹಿತೆಯ 152 ಸೆಕ್ಷನ್ ಏನಿದೆ, ಸೊ ಇದನ್ನು ದುರ್ಬಳಕೆಯನ್ನು ಮಾಡಿಕೊಳ್ಳುತ್ತಿರುವುದರ ವಿರುದ್ಧ ಏನು ಮಾಡಿದೆ ಅಂತಂದರೆ ರಾಜಸ್ಥಾನ್ ಹೈಕೋರ್ಟ್ ಎಚ್ಚರಿಕೆಯನ್ನು ನೀಡಿದೆ. ಹಾಗಿದ್ರೆ ಈ ಒಂದು ಕಾಯ್ದೆಯ ಅಂದರೆ ಈ ಒಂದು ಭಾರತೀಯ ನಾಗರಿಕ ಸಂಹಿತೆಯ ಸೆಕ್ಷನ್ 152 ಏನಿದೆ ಏನು ಹೇಳುತ್ತೆ ಇದು ಅನ್ನುವಂಥದ್ದನ್ನು ನೋಡೋಣ. ಸೊ ವಿಚ್ ಕ್ರಿಮಿನಲೈಸ್ ದಿ ಆ್ಯಕ್ಟ್ಸ್ ಥ್ರೆಟನಿಂಗ್ ಇಂಡಿಯಾ ಸಾವರ್ನಿಟಿ, ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ. ಸೊ ಅಂದ್ರೆ ಸೊ ಇದು ಕೆಲವೊಂದು ಘಟನೆಗಳನ್ನ ಏನು ಮಾಡುತ್ತೆ ಅಂದರೆ ಅಪರಾಧ ಅಂತ ಹೇಳಿ ಕನ್ಸಿಡರ್ ಮಾಡುತ್ತಾ, ಕ್ರಿಮಿನಲೈಸ್ ಮಾಡುತ್ತಾ. ಯಾವುದನ್ನ ಅಂತಂದರೆ ಸೊ ಇಲ್ಲಿ ಭಾರತೀಯ ಒಂದು ಸಾರ್ವಭೌಮತ್ವಕ್ಕೆ ಹಾಗೆ ಏಕತೆಗೆ ಮತ್ತು ಸಮಗ್ರತೆಗೆ ಧಕ್ಕೆಯನ್ನು ತರುವಂಥ ಘಟನೆಗಳನ್ನ ಏನು ಮಾಡುತ್ತೆ ಇಲ್ಲಿ ಅಪರಾಧ ಅಂತ ಹೇಳಿ ಕನ್ಸಿಡರ್ ಮಾಡುತ್ತೆ. The provision, while not explicitly mentioning sedition, echoes the essence of the repealed section 124 IPC. ಅಂದರೆ ಏನು ಈ ಹಿಂದೆ ಈ 3 ಹೊಸ ಕಾನೂನುಗಳನ್ನ ಏನು ಜಾರಿಗೆ ತರಲಾಗತ್ತೆ ಆ ಒಂದು ಸಂದರ್ಭದಲ್ಲಿ ಈ ಹಿಂದೆ ಇರುವಂಥ ಇಂಡಿಯನ್ ಪೆನಲ್ ಕೋಡ್ ಏನಿದೆ ಅಂದರೆ ಭಾರತೀಯ ದಂಡ ಸಂಹಿತೆ ಏನಿದೆ ಇದನ್ನು ರದ್ದು ಮಾಡಿದೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ಕೊಂಡಿತ್ತು. ಆದರೆ ಇಲ್ಲಿ ಏನು ಈ ಒಂದು ಮತ್ತೆ ಈ ಒಂದು BNS ಸೆಕ್ಷನ್ 152 ಏನಿದೆ, ಸೊ ಈ ಸೆಕ್ಷನ್ ಮತ್ತೆ ಏನು ಮಾಡ್ತಾ ಇದೆ ಅಂತಂದರೆ ಏನು ಈ ಹಳೆಯ ಒಂದು ಏನು ಇಂಡಿಯನ್ ಪೆನಲ್ ಕೋಡ್ ಏನಿತ್ತು ಸೊ ಅದರ ಅಂಶಗಳು ಕೂಡ ಇದರಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಹಾಗಿದ್ರೆ ಇದರಲ್ಲಿ ಕೆಲವೊಂದಿಷ್ಟು ಲೋಪದೋಷಗಳು ಕಂಡು ಬರ್ತಾ ಇದೆ. ಅಂದರೆ ಈ ಒಂದು ಕಾಯ್ದೆಯಲ್ಲಿ ಲೋಪದೋಷಗಳು ಏನಂತಂದ್ರೆ ಸೊ ಇದರಲ್ಲಿ ಏನು ಅಂತಂದ್ರೆ ಕೆಲವೊಂದಿಷ್ಟು ಪದಗಳನ್ನ ಮೆನ್ಷನ್ ಮಾಡಿದ್ದಾರೆ. ಯಾವ ಪದಗಳಂತಂದರೆ ಇಲ್ಲಿ ಸೊ ಇಲ್ಲಿ ಎಂಡೇಂಜರಿಂಗ್ ಸಾವರ್ನಿಟಿ, ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ. ಎಸ್, ಸೊ ಈ ಒಂದು ಸೆಕ್ಷನ್ 152 ಏನಿದೆ ಇದರಲ್ಲಿ ಕೆಲವು ಪದಗಳನ್ನ ಉಲ್ಲೇಖವನ್ನು ಮಾಡಿದ್ದಾರೆ. ಅಂದರೆ ಇಲ್ಲಿ ದೇಶದ ಸಾವರ್ನಿಟಿ ಅಂದರೆ ಸಾರ್ವಭೌಮತೆ, ಏಕತೆ ಮತ್ತು ಸಮಗ್ರತೆಗೆ ಧಕ್ಕೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಆದರೆ ಅವುಗಳ ಒಂದು ಕ್ಲಿಯರ್ ಡೆಫಿನಿಷನ್ ಅನ್ನುವಂಥದ್ದು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಸ್ಪಷ್ಟವಾದಂಥ ವ್ಯಾಖ್ಯಾನ ಇಲ್ಲಿ ಯಾವ ಒಂದು ಚಟುವಟಿಕೆ ದೇಶದ ಏಕತೆ, ಸಮಗ್ರತೆ ಮತ್ತು ಸಾರ್ವಭೌಮತೆಗೆ ಧಕ್ಕೆಯನ್ನು ಉಂಟು ಮಾಡುತ್ತೆ ಅಂತ ಹೇಳಿ ಎಕ್ಸ್ಪ್ಲಿಸಿಟ್ ಆಗಿ ಕ್ಲಿಯರ್ ಆಗಿ ಮೆನ್ಷನ್ನ ಮಾಡಿಲ್ಲ. ಸೊ ಇದು ಒಂದು ಲೋಪದೋಷ. ಆದರೆ ಸೊ ಇನ್ನೊಂದು ಏನಂತಂದ್ರೆ ದ ಇನ್ಕ್ಲೂಷನ್ ಆಫ್ ದ ಟರ್ಮ್ ನೋವಿಂಗ್ಲಿ ಇನ್ ಸೆಕ್ಷನ್ 152 ಸಿಗ್ನಿಫಿಕೆಂಟ್ಲಿ ರೆಡ್ಯೂಸ್ ದಿ ಥ್ರೆಶೋಲ್ಡ್ ಫಾರ್ ಲಯಬಿಲಿಟಿ. ಅಂದರೆ ಸೊ ಈ ಸೆಕ್ಷನ್ 152 ಏನಿದೆ ಇದರಲ್ಲಿ
ನೋವಿಂಗ್ಲಿ ಅಂದರೆ ಉದ್ದೇಶಪೂರ್ವಕವಾಗಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಹಾಗಿದ್ರೆ ಯಾವುದು ಇಲ್ಲಿ ಉದ್ದೇಶಪೂರ್ವಕವಾಗಿ ಅನಿಸಿಕೊಳ್ಳುತ್ತೆ ಅನ್ನೋದ್ರ ನಡುವೆ ಏನಾಗುತ್ತೆ, ಇಲ್ಲಿ ದ್ವಂದ್ವ ಬೀಳುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಶೇರಿಂಗ್ ಅ ಪೋಸ್ಟ್ ಆನ್ ಸೋಷಿಯಲ್ ಮೀಡಿಯಾ ಇವನ್ ವಿತೌಟ್ ಮಾಲ್ಸಿಯಸ್ ಇಂಟೆಂಟ್ ಕ್ಯಾನ್ ಲೀಡ್ ಟು ಪ್ರಾಸಿಕ್ಯೂಷನ್ ರೈಸಿಂಗ್ ಕನ್ಸರ್ನ್ ಅಬೌಟ್ ದ ಇಟ್ಸ್ ಚಿಲ್ಲಿಂಗ್ ಎಫೆಕ್ಟ್ ಆನ್ ಫ್ರೀ ಸ್ಪೀಚ್. ಅಂದರೆ ಒಬ್ಬ ವ್ಯಕ್ತಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಒಂದು ಕಂಟೆಂಟ್ ಇರುತ್ತೆ, ಅದನ್ನು ಆತ ಏನು ಮಾಡ್ಬೋದು, ತನಗೆ ಅದರಿಂದ ಅಂದರೆ ಯಾವುದೇ ರೀತಿ ಹಾನಿ ಆಗಬಹುದು ಅನ್ನುವಂಥದ್ದು ಅಂದರೆ ಆತನಿಗೆ ಪ್ರಜ್ಞಾಪೂರ್ವಕವಾಗಿ ಗೊತ್ತಿರೋದಿಲ್ಲ. ಅದನ್ನು ಆತ ಏನು ಮಾಡಿಬಿಡ್ತಾನೆ, ಶೇರ್ ಮಾಡ್ತಾನೆ. ಶೇರ್ ಮಾಡಿದಾಗ ಏನಾಗ್ಬೋದು, ಅದು ಬೇರೆಯವರಿಗೆ ಹಾನಿಯನ್ನು ಉಂಟು ಮಾಡಬಹುದು. ಆದರೆ ಇಲ್ಲಿ ಈ ನೋವಿಂಗ್ಲಿ ಅನ್ನುವಂಥದ್ದು ಹೇಗೆ ಗೊತ್ತಾಗತ್ತೆ ಅನ್ನುವಂಥದ್ರ ಕುರಿತು ಸೊ ಇಲ್ಲಿ ಕೂಡ ಸ್ಪಷ್ಟವಾಗಿ ಇಲ್ಲಿ ವ್ಯಾಖ್ಯಾನವನ್ನು ಮಾಡಿಲ್ಲ. ಸೊ ಇದು ಇನ್ನೊಂದು ದೋಷವಾದ್ರ. ಸೊ ಇದರ ಒಂದು ಐತಿಹಾಸಿಕ ಕಾಂಟೆಕ್ಸ್ಟ್ನ ನೋಡೋದಾದರೆ, ಸೊ ಜುಡಿಷಿಯಲ್ ಪ್ರೆಸಿಡೆಂಟ್ಸ್ ಸಚ್ ಆಸ್ ದ ಕೇದಾರ್ನಾಥ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಆ್ಯಂಡ್ ಬಲ್ವಂತ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್, ಸೊ 1995. ಸೊ ಈ ಒಂದು ಸಂದರ್ಭದಲ್ಲಿ ಏನು ಹೇಳಿತ್ತು ಅಂದರೆ, ಈ ಒಂದು ಎರಡೂ ಪ್ರಕರಣಗಳಲ್ಲಿ ಸೊ ನೀಡ್ ಫಾರ್ ಎ ಡೈರೆಕ್ಟ್ ಕ್ಯಾಜುವಲ್ ಲಿಂಕ್ ಬಿಟ್ವೀನ್ ದ ಸ್ಪೀಚ್ ಆ್ಯಂಡ್ ಇಟ್ಸ್ ಕಾನ್ಸಿಕ್ವೆನ್ಸ್. ಅಂದರೆ ಈ ಎರಡು ಭಾಷಣ ಮತ್ತು ಅದರಿಂದ ಆಗುವ ಪರಿಣಾಮಗಳ ನಡುವೆ ಸ್ಪಷ್ಟವಾದಂಥ ಒಂದು ಡೈರೆಕ್ಟ್ ಲಿಂಕ್ ಇರಬೇಕು. ಅಂದಾಗ ಮಾತ್ರ ಏನಾಗುತ್ತೆ, ಅದು ಆ ಒಂದು ದ್ವೇಷ ಭಾಷಣ ಅಂತ ಕರೆಸಿಕೊಳ್ಳುತ್ತೆ ಅಂತ ಹೇಳಿ, ಅಥವಾ ಈ ಒಂದು ಅಪರಾಧಕ್ಕೆ ಕಾರಣ ಆಗತ್ತೆ ಅಂತ ಹೇಳಿ ಈ ಒಂದು ಪ್ರಕರಣದಲ್ಲಿ ಹೇಳಿತ್ತು. ಸೊ ಇಲ್ಲಿ ಡೇಟಾ ಆನ್ ಸೆಡಿಷನ್ ಲಾಸ್ ಆ್ಯಂಡ್ ಕನ್ಸರ್ನ್. ಸೊ ಅಂದರೆ ಈ ಒಂದು ಸೆಡಿಷನ್ ಅಂದರೆ ರಾಷ್ಟ್ರದ್ರೋಹ ಅಥವಾ ದೇಶದ್ರೋಹ ಅಂತ ಕರಿತೀವಿ, ಅಥವಾ ರಾಜ್ಯದ್ರೋಹ ಅಂತಲೂ ಕೂಡ ಕರೀತಾರೆ, ದೇಶದ್ರೋಹ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಎಷ್ಟೆಲ್ಲ ಪ್ರಕರಣಗಳು ದಾಖಲಾಗಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಪ್ರಕರಣಗಳಲ್ಲಿ ಇಲ್ಲಿ ಶಿಕ್ಷೆ ಆಗಿದೆ ಅನ್ನುವಂಥದ್ದನ್ನು ನೋಡೋದಾದರೆ, ಸೊ ಬಿಟ್ವೀನ್ 2015 ಆ್ಯಂಡ್ 2020, ಸೊ ಈ ಒಂದು ಪೀರಿಯಡಲ್ಲಿ ಔಟ್ ಆಫ್ 548 ಅರೆಸ್ಟ್ ಅಂಡರ್ ಸೆಕ್ಷನ್ 124 AIPC ಓನ್ಲಿ 12 ಕನ್ವಿಕ್ಷನ್ ಅಕರ್ಡ್. ಸೊ ಈ 2015 ಮತ್ತು 2020 ಸಂದರ್ಭದಲ್ಲಿ ಸುಮಾರು 548 ಪ್ರಕರಣಗಳನ್ನ ಈ ಒಂದು ದೇಶದ್ರೋಹದ ಕಾಯ್ದೆ ಅಡಿಯಲ್ಲಿ ದಾಖಲಿಸಲಾಗತ್ತೆ. ಆದರೆ ಇಲ್ಲಿ ಶಿಕ್ಷೆಯಾಗಿರುವಂಥದ್ದು ಕೇವಲ 12 ಜನರಿಗೆ ಮಾತ್ರ. ಸೊ ಹೀಗಾಗಿ ದ ಬ್ರಾಡರ್ ಸ್ಕೋಪ್ ಆಫ್ ಸೆಕ್ಷನ್ 152 ಕಂಪೇರ್ ಟು ಇಟ್ಸ್ ಪ್ರೆಡೆಸರ್ ರೈಸಸ್ ಕನ್ಸರ್ನ್ ಅಬೌಟ್ ಇಟ್ಸ್ ಮಿಸ್ಯೂಸ್. ಸೊ ಅಂದರೆ ಮತ್ತೆ ಏನಾಗ್ತಾ ಇದೆ ಅಂತಂದರೆ, ಇಲ್ಲಿಯೂ ಕೂಡ ದುರ್ಬಳಕೆಯಾಗ್ತಾ ಇರುವಂಥದ್ದನ್ನು ಇಲ್ಲಿ ಸುಪ್ರೀಂ ಕೋರ್ಟ್ ಗಮನಿಸಿರುವಂಥದ್ದು. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಸೊ ವೈಲ್ಡ್ ಫೈರ್ಸ್ ರೇಜ್ ಔಟ್ ಆಫ್ ಕಂಟ್ರೋಲ್ ನಿಯರ್ ಲಾಸ್ ಏಂಜಲಸ್ ಕಿಲ್ಲಿಂಗ್ ಅಟ್ ಲೀಸ್ಟ್ 5. ಸೊ ಈ ಒಂದು ಆರ್ಟಿಕಲ್ ಯಾವುದರ ಬಗ್ಗೆ ಹೇಳ್ತಾ ಇದೆ ಅಂತಂದರೆ, ವೈಲ್ಡ್ ಫೈರ್. ವೈಲ್ಡ್ ಫೈರ್, ಸೊ ಇದಕ್ಕೆ ಕನ್ನಡದಲ್ಲಿ ಕಾಳ್ಗಿಚ್ಚು ಅಥವಾ ಕಾಡ್ಗಿಚ್ಚು ಅಂತ ಕರೀತಾರೆ. ಕಾಡ್ಗಿಚ್ಚು. ಸೊ ಈ ಒಂದು ಟಾಪಿಕ್ GS ಪೇಪರ್ 1 ಅಡಿಯಲ್ಲಿ ಜಿಯೋಗ್ರಫಿಗೆ ಸಂಬಂಧಪಟ್ಟಿರುವಂಥದ್ದು, ಹಾಗೆ GS ಪೇಪರ್ 3 ಅಡಿಯಲ್ಲಿ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿಗೆ ಸಂಬಂಧಪಟ್ಟಿರುವಂಥದ್ದು. ಹಾಗಿದ್ರೆ ಇದು ಯಾಕೆ ಸುದ್ದಿಯಲ್ಲಿದೆ ಅಂತಂದರೆ, ಏನು ಈ ಅಮೇರಿಕಾದ ಲಾಸ್ ಏಂಜಲಸ್ ಮತ್ತು ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ ಏನಾಗಿದೆ ಅಂತಂದರೆ ಕಾಡ್ಗಿಚ್ಚು ಅನ್ನುವಂಥದ್ದು ಕಾಣಿಸ್ಕೊಂಡಿದೆ, ಕ್ಯಾಲಿಫೋರ್ನಿಯಾ. ಸೊ ಈ ಒಂದು ಘಟನೆಯಲ್ಲಿ ಸುಮಾರು 5 ಜನರು ಇಲ್ಲಿ ಸಾವಿಗೀಡಾಗಿದ್ದಾರೆ. ಹಾಗಿದ್ರೆ ನಾವಿಲ್ಲಿ ಅರ್ಥವನ್ನು ಮಾಡ್ಕೊಳ್ಬೇಕಾಗಿರುವಂಥದ್ದು ಏನಂತಂದ್ರೆ, ಕಾಡ್ಗಿಚ್ಚು ಅಂತಂದರೆ ಏನು ಅಂತ. ಸೊ ಇಲ್ಲಿ ಯಾವುದೇ ಒಂದು ಉದ್ದೇಶಪೂರ್ವಕವಿಲ್ಲದೆ ಹೊತ್ತಿ ಉರಿಯುವಂಥ ಬೆಂಕಿ. ಸೊ ಇದು ಕಾಡಿನಲ್ಲಿ ಕಂಡುಬರುತ್ತೆ. ಸೊ ಹೀಗಾಗಿ ಇದನ್ನು ನಾವು ಕಾಡ್ಗಿಚ್ಚು ಅಥವಾ ಕಾಳ್ಗಿಚ್ಚು ಅಂತ ಕರಿತೀವಿ. ಹಾಗಿದ್ರೆ ಯಾವ ಒಂದು ಕಂಡೀಷನ್ಗಳಲ್ಲಿ ಅಡಿಯಲ್ಲಿ ಈ ಕಾಡ್ಗಿಚ್ಚು ಅನ್ನುವಂಥದ್ದು ಕಾಣಿಸಿಕೊಳ್ಳುತ್ತೆ ಅಂತಂದರೆ, ಮೊದಲನೇದಾಗಿ ಅಲ್ಲಿ ಉರಿಯಲಿಕ್ಕೆ ಇಂಧನ ಇರಬೇಕು, ಫ್ಯೂಯಲ್ ಇರಬೇಕು. ಅಂದರೆ ಇಲ್ಲಿ ಮುಖ್ಯವಾಗಿ ಏನಂತಂದರೆ, ಫ್ಯೂಯಲ್ ಅಂತಂದರೆ ಇಲ್ಲಿ ನಾವು ಟ್ರೀನ ಕನ್ಸಿಡರ್ ಮಾಡ್ತೀವಿ. ಸೊ ಇದಿರಬೇಕು. ಸೊ ನಂತರದಲ್ಲಿ ಆಕ್ಸಿಜನ್ ಇರಬೇಕು, ಹಾಗೆ ಹೀಟ್ ಸೋರ್ಸ್ ಇದ್ದಾಗ, ಈ 3 ಸೋರ್ಸ್ಗಳಿದ್ದಾಗ, ಈ 3 ಕಂಡೀಷನ್ಗಳಿದ್ದಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಕಾಡ್ಗಿಚ್ಚು ಅನ್ನುವಂಥದ್ದು ಕಾಣಿಸಿಕೊಳ್ಳುತ್ತೆ. ಸೊ ಹೀಗೆ ಈ ಒಂದು ಟಾಪಿಕಲ್ಲಿ ಏನು ಕಾಡ್ಗಿಚ್ಚು ಅನ್ನುವಂಥದ್ದು ಸಂಭವಿಸಿದೆ, ಇದಕ್ಕೆ ಕಾರಣಗಳೇನು, ಯಾಕೆ ಕಾಡ್ಗಿಚ್ಚು ಅನ್ನುವಂಥದ್ದು ಕಾಣಿಸಿಕೊಳ್ಳುತ್ತೆ ಅನ್ನುವಂಥದ್ದನ್ನು ನೋಡೋದಾದರೆ, ಸೊ ಇದಕ್ಕೆ ಕಾರಣಗಳನ್ನ ನಾವು 2 ರೀತಿಯಲ್ಲಿ ಪಟ್ಟಿಯನ್ನು ಮಾಡ್ಬೋದು. ಮೊದಲನೇದಾಗಿ ಏನಂತಂದರೆ ಸ್ವಾಭಾವಿಕ ಕಾರಣಗಳು.
ಸ್ವಾಭಾವಿಕವಾಗಿ ಯಾವ ರೀತಿ ಕಾರಣ ಆಗುತ್ತೆ ಅಂದರೆ ಮೊದಲನೇದಾಗಿ ನ್ಯಾಚುರಲ್ ಆಗಿ ಓಕೆ ಜ್ವಾಲಾಮುಖಿಗಳು ಕೂಡ ಏನಾಗ್ಬೋದು, ಜ್ವಾಲಾಮುಖಿಗಳು ಕೂಡ ಕಾಡ್ಗಿಚ್ಚಿಗೆ ಕಾರಣವಾಗಬಹುದು. ಸೊ ನಂತರದಲ್ಲಿ ನಿರಂತರವಾದಂಥ ಬೆಂಕಿ ಎಲ್ಲಾದರೂ ಯಾವುದಾದ್ರೂ ಒಂದು ಅಕ್ಕಪಕ್ಕದ ಕಾಡಿನ ಪ್ರದೇಶದಲ್ಲಿ ಕಾಣಿಸ್ಕೊಳ್ತಾ ಇದ್ರೆ, ಸೊ ಅದಾದ ನಂತರದಲ್ಲಿ ಮಿಂಚು ಕೂಡ ಕಾಡ್ಗಿಚ್ಚಿಗೆ ಕಾರಣ ಆಗ್ಬೋದು. ಸೊ ಅದಾದ ನಂತರದಲ್ಲಿ ಶಿಲೆಗಳ ನಡುವೆ ಘರ್ಷಣೆಗಳು ಏನಾಗುತ್ತೆ ನೋಡಿ, ಶಿಲೆಗಳ ನಡುವೆ ಆಗುವಂಥ ಘರ್ಷಣೆ, ಸೊ ಅಲ್ಲಿ ಕೂಡ ಬೆಂಕಿ ಹೊತ್ತಿಕೊಳ್ಳುತ್ತಾ. ಸೊ ಇದರ ಕಾರಣದಿಂದಾಗಿ ಏನಾಗುತ್ತೆ, ಕಾಡ್ಗಿಚ್ಚು ಉಂಟಾಗುತ್ತೆ. ಸೊ ನಂತರದಲ್ಲಿ ಇಲ್ಲಿ ಮಾನವಜನ್ಯ ಕಾರಣಗಳನ್ನ ನೋಡೋದಾದ್ರೆ, ಸೊ ಇದಕ್ಕೆ ಯಾವೆಲ್ಲ ಕಾರಣಗಳು ಇಲ್ಲಿ ಕಾಡ್ಗಿಚ್ಚಿಗೆ ಕಾರಣ ಆಗತ್ತೆ ಅಂತಂದರೆ, ಸೊ ಕಾಡಿನಲ್ಲಿ ಈ ಸಫಾರಿ ಅಥವಾ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಸಿಗರೇಟನ್ನು ಸೇದುವಂಥ ಸಂದರ್ಭದಲ್ಲಿ, ಸೊ ನಂತರದಲ್ಲಿ ಇನ್ನು ಜಾಗತಿಕ ತಾಪಮಾನ ಕೂಡ ಕಾಡ್ಗಿಚ್ಚಿಗೆ ಕಾರಣವಾಗುತ್ತೆ. ಸೊ ಅದಾದ ನಂತರದಲ್ಲಿ ಈ ದೀಪೋತ್ಸವವನ್ನು ಕೂಡ ಆಚರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಕೂಡ ಏನಾಗ್ಬೋದು, ಕಿಡಿ ಹೊತ್ತಿ ಅರಣ್ಯ ನಾಶ ಆಗ್ಬೋದು. ಹಾಗೆ ಕೆಲವೊಂದು ಬಾರಿ ಏನು ಮಾಡಲಾಗತ್ತೆ ಅಂದರೆ ಭೂಮಿಯನ್ನು ತೆರವು ಮಾಡಲಿಕ್ಕೆ ಏನು ಮಾಡಲಾಗುತ್ತೆ ಅಂದರೆ ಅಲ್ಲಿರುವಂಥ ಹುಲ್ಲುಗಾವಲಾಗಿರ್ಬೋದು ಅಥವಾ ಸಣ್ಣ ಪುಟ್ಟ ಮರಗಿಡಗಳಿಗೆ ಏನು ಮಾಡಲಾಗುತ್ತೆ, ಬೆಂಕಿಯನ್ನು ಹಚ್ಚಲಾಗತ್ತೆ. ಸೊ ಇದೇನಾಗ್ಬೋದು ಅಂದರೆ ಗಾಳಿಯ ಮೂಲಕ ಏನಾಗ್ಬೋದು ಅಂದರೆ ಸಮೀಪದ ಅರಣ್ಯ ಪ್ರದೇಶಕ್ಕೂ ಕೂಡ ಈ ಒಂದು ವ್ಯಾಪ್ತಿ ಅನ್ನುವಂಥದ್ದು ವಿಸ್ತಾರವಾಗ್ತಾ ಹೋಗುತ್ತೆ. ಇನ್ನು ಭಾರತದಲ್ಲಿ ಈ ಒಂದು ಅರಣ್ಯ ಕಾಡ್ಗಿಚ್ಚು ಅಥವಾ ಕಾಡ್ಗಿಚ್ಚು ಬಾಧಿತ ಪ್ರದೇಶಗಳನ್ನ ನೋಡೋದಾದರೆ ಹೆಚ್ಚಿನ ಒಂದು ಅಂದರೆ ಕಾಡ್ಗಿಚ್ಚು ಬಾಧಿತ ಪ್ರದೇಶಗಳು ಅಂದರೆ ಯಾವ ಒಂದು ಪ್ರದೇಶದಲ್ಲಿ ಹೆಚ್ಚಾಗಿ ಈ ಕಾಡ್ಗಿಚ್ಚು ಅನ್ನುವಂಥದ್ದು ಕಾಣಿಸಿಕೊಳ್ಳುತ್ತೆ, ಇದು ಹೇಳ್ತಾ ಇರುವಂಥದ್ದು ನಾನು ಭಾರತದ ಸನ್ನಿವೇಶದಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಹೆಚ್ಚಾಗಿ ಈ ಒಂದು ಕಾಡ್ಗಿಚ್ಚಿನ ಪ್ರಕರಣಗಳು ದಾಖಲಾಗುವಂಥದ್ದು ಏನಂತಂದರೆ ಈಶಾನ್ಯ ಭಾರತದಲ್ಲಿ ಕಾಣಿಸ್ಕೊಳ್ಳುತ್ತಾ. ಸೊ ಅದಾದ ನಂತರ ಏನಂತಂದರೆ ಈ ಒಂದು ಮಧ್ಯ ಭಾರತದ ಕೆಲವು ಪ್ರದೇಶಗಳಲ್ಲಿ ಏನಾಗತ್ತಂದರೆ ಈ ರೀತಿಯ ಘಟನೆಗಳು ಸಂಭವಿಸುತ್ತಾ. ಸೊ ಇಲ್ಲಿ ಇನ್ನೊಂದು ಏನಂತಂದರೆ ನಾವು ನೋಡಬೇಕಾಗಿರುವಂಥದ್ದು ಈ ಫಾರೆಸ್ಟ್ ಅನ್ನುವಂಥದ್ದು ಏನಿದೆ, ಸೊ ಫಾರೆಸ್ಟ್ ಅನ್ನುವಂಥದ್ದು ಇದು ಸಂವಿಧಾನದ ಯಾವ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಸಾಂವಿಧಾನಿಕ ನಿಬಂಧನೆಗಳ ಬಗ್ಗೆ ನೋಡೋಣ. ಸಾಂವಿಧಾನಿಕ ನಿಬಂಧನೆಗಳು ಸೊ ಏನು ಅಂತಂದ್ರೆ, ಸೊ ಇದು ಸೆಕ್ಷನ್ ಆರ್ ಆರ್ಟಿಕಲ್ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1976 ಮೂಲಕ ಏನು ಮಾಡಲಾಗತ್ತೆ ಅಂದರೆ ಅರಣ್ಯ ಬಣ್ಣ ಏನು ಫಾರೆಸ್ಟ್ ಇದೆ, ಸೊ ಇದನ್ನು ಸಮವರ್ತಿ ಪಟ್ಟಿಗೆ ಸೇರಿಸಲಾಗತ್ತೆ. ಸಮವರ್ತಿ ಪಟ್ಟಿ ಅಂದರೆ ಇಲ್ಲಿ ಕಾಡಿಗೆ ಸಂಬಂಧಪಟ್ಟಂತೆ ಫಾರೆಸ್ಟ್ಗೆ ಸಂಬಂಧಪಟ್ಟಂತೆ ಕಾನೂನು ಮಾಡುವಂಥ ಅಧಿಕಾರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಇರುತ್ತೆ. ಸೊ ಅದಾದ ನಂತರದಲ್ಲಿ ವಿಧಿ 51A(G) ಅನ್ನುವಂಥದ್ದು ಏನು ಹೇಳುತ್ತೆ ಅಂದರೆ ಅರಣ್ಯ ರಕ್ಷಣೆ ಕುರಿತು ಹೇಳುತ್ತೆ, ಅರಣ್ಯ ರಕ್ಷಣೆ. ಸೊ ನಂತರದಲ್ಲಿ ವಿಧಿ 48A ಏನು ಹೇಳುತ್ತೆ ಅಂತಂದರೆ ಇಲ್ಲಿ ರಾಜ್ಯಗಳೇನಿರುತ್ತೆ, ಸೊ ಈ ರಾಜ್ಯಗಳು ಅರಣ್ಯ ಮತ್ತು ಪರಿಸರದ ರಕ್ಷಣೆಯನ್ನು ಮಾಡಬೇಕಂತ ಹೇಳುತ್ತೆ, ಪರಿಸರ ರಕ್ಷಣೆ. ಸೊ ಇಷ್ಟನ್ನು ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ತಿಳ್ಕೊಂಡಿರಬೇಕಾಗಿರುತ್ತೆ. Now let us move to the next topic. India releases compilation of 10,000 human genomes from 83 ಪಾಪ್ಯುಲೇಷನ್ ಗ್ರೂಪ್. ಸೊ ಭಾರತ ಈ 83 ಪಾಪ್ಯುಲೇಷನ್ ಗ್ರೂಪ್ನಿಂದ ಸುಮಾರು 10,000 ಹ್ಯೂಮನ್ ಕಂಪೈಲೇಷನ್ ಏನು ಮಾಡಿತ್ತು ಅದನ್ನು ರಿಲೀಸನ್ನು ಮಾಡಿದೆ ಅನ್ನೋಂಥದ್ದನ್ನು ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಟಾಪಿಕ್ GS ಪೇಪರ್ 3 ಅಡಿಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಸೊ ಕಂಪ್ಲೀಷನ್ ಆಫ್ ಜಿನೋಮ್ ಡಾಟಾಬೇಸ್. ಸೊ ಇಲ್ಲಿ ಜಿನೋಮ್ ಡೇಟಾಬೇಸ್ ಅನ್ನುವಂಥದ್ದು ಏನಾಗಿದೆ ಅಂತಂದರೆ ಇದರ ಕುರಿತು ಮಾಹಿತಿಯನ್ನು ಕಲೆಯನ್ನು ಹಾಕಿದ್ದಾರೆ, ಸಂಕಲನವನ್ನು ಏನು ಮಾಡಿದ್ದಾರೆ ಅದು ಕಂಪ್ಲೀಟ್ ಆಗಿದೆ. ಸೊ ಇಂಡಿಯಾ ಹ್ಯಾಸ್ ಕಂಪ್ಲೀಟೆಡ್ ಇಯರ್ ಲಾಂಗ್ ಕಂಪೈಲೇಷನ್ ಆಫ್ 10,000 ಹ್ಯೂಮನ್ ಜಿನೋಮ್ಸ್ ಕವರಿಂಗ್ 83 ಪಾಪ್ಯುಲೇಷನ್ ಗ್ರೂಪ್ಸ್ ಅಪ್ರಾಕ್ಸಿಮೇಟ್ಲಿ 2% ಆಫ್ ದ ಕಂಟ್ರೀಸ್ 4,600 ಪಾಪ್ಯುಲೇಷನ್ ಗ್ರೂಪ್ಸ್. ಅಂದರೆ ಭಾರತ ಏನು ಮಾಡಿದೆ ಅಂದರೆ ಸುಮಾರು 83 ಪಾಪ್ಯುಲೇಷನ್ ಗ್ರೂಪ್ನಿಂದ 10,000 ಜಿನೋಮ್ ಸೀಕ್ವೆನ್ಸ್ಗಳನ್ನು ಇಲ್ಲಿ ಕಲೆ ಹಾಕಿರುವಂಥದ್ದು. ಹಾಗಿದ್ರೆ ಇದರ ಉದ್ದೇಶ ಏನು, ಯಾಕೆ ಇದನ್ನು ಈ ರೀತಿಯ ಒಂದು ಜಿನೋಮ್ ಸೀಕ್ವೆನ್ಸಸ್ಗಳನ್ನು ಇಲ್ಲಿ ಕಲೆ ಹಾಕಬೇಕು, ಇದರ ಉದ್ದೇಶ ಏನು, ಹಾಗಾದ್ರೆ ಈ ಕಲೆ ಹಾಕಿರುವಂಥ ಜಿನೋಮ್ ಏನಿರುತ್ತೆ ಇದನ್ನು ಎಲ್ಲಿ ಅಪ್ಲಿಕೇಶನ್ ಇದನ್ನು ಅನ್ವಯಗಳಾಗಿ ಬಳಸಿಕೊಳ್ಳಬಹುದು ಅನ್ನೋದನ್ನು ನೋಡೋಣ. ದ ಡೇಟಾಬೇಸ್ ನೌನ್ ಆಟ್ ದ ಜಿನೋಮ್ ಇಂಡಿಯಾ. ಈ ಡೇಟಾವನ್ನು ಏನು ಕಲೆ ಹಾಕಿದ್ದಾರೆ ಸೊ ಇದಕ್ಕೆ ಏನಂತ ಕರೆದಿದ್ದಾರೆ ಅವರು, ಜಿನೋಮ್ ಇಂಡಿಯಾ ಅಂತ ಕರೆದಿದ್ದಾರೆ.
ಎಸ್, ಸೊ ಈ ಮೂಲಕ ಏನು ಈ ಡೇಟಾಬೇಸ್ ಏನಿದೆ ಇದನ್ನು ರಿಸರ್ಚ್ ಇಂಟು ಡಿಸೀಸ್ ಅಂದರೆ ಈ ಒಂದು ರೋಗಗಳೇನಿರುತ್ತೆ ಆ ರೋಗಗಳನ್ನ ಅಧ್ಯಯನವನ್ನು ಮಾಡಲಿಕ್ಕೆ, ಹಾಗೆ ಡ್ರಗ್ ಥೆರಪಿ ಬಗ್ಗೆ, ಪ್ರಿಸಿಷನ್ ಮೆಡಿಸಿನ್ ಬಗ್ಗೆ, ಸೊ ಇವುಗಳ ಕುರಿತು ಅಧ್ಯಯನವನ್ನು ಮಾಡಲಿಕ್ಕೆ ಇವುಗಳನ್ನ ಬಳಸಿಕೊಳ್ಳಲಾಗತ್ತೆ. ಹಾಗೆ ಡೇಟಾಬೇಸ್ ಆಕ್ಸೆಸಿಬಿಲಿಟಿ ಇದು ಯಾರಿಗೆಲ್ಲ ಲಭ್ಯ ಇರುತ್ತೆ ಅಂತಂದ್ರೆ, ಎಸ್, ಈ ಡೇಟಾಬೇಸ್ ಅನ್ನುವಂಥದ್ದನ್ನು ಎಲ್ಲಿದೆ ಅಂತಂದರೆ, ಎಲ್ಲಿ ಕಲೆ ಹಾಕಲಾಗಿದೆ ಅಂತಂದರೆ ಇದನ್ನು ಸೊ ಇಂಡಿಯನ್ ಬಯೋಲಾಜಿಕಲ್ ಡೇಟಾ ಸೆಂಟರ್ ಅನ್ನುವಂಥದ್ದು ಈ ಫರೀದಾಬಾದ್ ಅಂದರೆ ಈ ಹರಿಯಾಣದಲ್ಲಿದೆ. ಸೊ ಇದರಲ್ಲಿ ಏನಾಗುತ್ತೆ, ಈ ಜಿನೋಮ್ ಒಂದು ಡೇಟಾಬೇಸ್ ಅನ್ನುವಂಥದ್ದು ಇಲ್ಲಿ ಲಭ್ಯ ಆಗತ್ತೆ. ಸೊ ಇದು ಎಲ್ರಿಗೂ ಕೂಡ ಅಂದರೆ ಇದರ ಕುರಿತು, ರೋಗಗಳ ಕುರಿತು, ಹಾಗೆ ಡ್ರಗ್ ಥೆರಪಿ ಕುರಿತು ಯಾರು ಸಂಶೋಧನೆಯನ್ನು ಮಾಡ್ತಾರೆ, ಸೊ ಸಂಶೋಧನೆ ಮಾಡುವವರೆಲ್ಲರಿಗೂ ಕೂಡ ಸೊ ಇದು ಏನಾಗಿದೆ ಅಂತಾರೆ ಎಕ್ಸೆಸಿಬಲ್ ಇದೆ, ಎಲ್ಲರಿಗೂ ಕೂಡ ಇದು ಲಭ್ಯವಿರುತ್ತೆ. ಎಸ್, ಸೊ ಇದರಲ್ಲಿ ಕಂಡು ಬಂದಿರುವಂಥ ಒಂದು ವಿಶಿಷ್ಟವಾದಂಥ ಸಂಶೋಧನೆಗಳು ಏನಂತಂದ್ರೆ, ದ ಜಿನೋಮ್ಸ್ ಕಂಟೆನ್ ಅಪ್ರಾಕ್ಸಿಮೇಟ್ಲಿ 27 ಮಿಲಿಯನ್ ಲೋ ಫ್ರೀಕ್ವೆನ್ಸಿ ವೇರಿಯಂಟ್ಸ್. ಸೊ ಇದರಲ್ಲಿ ಸುಮಾರು 27 ದಶಲಕ್ಷದಷ್ಟು ಲೋ ಫ್ರೀಕ್ವೆನ್ಸಿ ವೇರಿಯಂಟ್ಸ್ಗಳಿದೆ. ಸೊ ಇವುಗಳಲ್ಲಿ 7 ಮಿಲಿಯನ್ ಏನಿದೆ ಅಂದರೆ ತುಂಬ ಯುನಿಕ್ ಆಗಿರುವಂಥ ಜಿನೋಮ್ಗಳಿದೆ ಅಂತ ಹೇಳಿ ಈ ಒಂದು ಸಂಶೋಧನೆಯಲ್ಲಿ ಕಂಡುಬಂದಿದೆ. ಎಸ್, ಸೊ ಈ ರೀತಿಯ ಒಂದು ಮಾಹಿತಿಯನ್ನು ಭಾರತ ಯಾವುದಕ್ಕೆ ಬಳಸಿಕೊಳ್ಳಲಿದೆ ಅಂತಂದ್ರೆ, ಸೊ ರಿಸರ್ಚ್ ಇಂಟು ಡಿಸೀಸಸ್, ರೋಗಗಳ ಮೇಲಿನ ಅಧ್ಯಯನವನ್ನು ಮತ್ತು ಈ ಡ್ರಗ್ಗಳ ಪ್ರತಿಕ್ರಿಯೆಯನ್ನು ಅಧ್ಯಯನವನ್ನು ಮಾಡಲಿಕ್ಕೆ ಈ ಒಂದು ಡೇಟಾವನ್ನು ಬಳಸಿಕೊಳ್ಳಲಾಗತ್ತೆ. ಸೊ ಇದನ್ನು ನಾವು ಇದರ ಒಂದು ಅಪ್ಲಿಕೇಶನ್ ಅಂತ ಹೇಳ್ಬೋದು. ಇದನ್ನು ಎಲ್ಲಿ ಅನ್ವಯವನ್ನು ಮಾಡ್ತಾರೆ ಅಂತಂದರೆ, ಸೊ ರಿಸರ್ಚ್ ಇಂಟು ಡಿಸೀಸಸ್ ಆ್ಯಂಡ್ ಡ್ರಗ್ ರೆಸ್ಪಾನ್ಸ್ನಲ್ಲಿ ಇವುಗಳನ್ನು ಬಳಸಿಕೊಳ್ಳಲಾಗತ್ತೆ. Now let us move on to the next topic. Yes, so next one is eShram portal. So ಏನಂತಂದರೆ eShram portal now available in all 22 scheduled languages. ಎಸ್, ಸೊ ಇಲ್ಲಿ eShram ಅನ್ನುವಂಥ ಏನು ಪೋರ್ಟಲ್ ಏನಿದೆ, ಸೊ ಇದು ಏನು ಈ ಒಂದು 22 ಶೆಡ್ಯೂಲ್ ಲ್ಯಾಂಗ್ವೇಜಸ್ ಏನಿದೆ, ಸೊ ಎಲ್ಲ ಭಾಷೆಗಳಲ್ಲಿ ಲಭ್ಯ ಆಗ್ತಾ ಇದೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ ಹೇಳ್ತಾ ಇರುವಂಥದ್ದು. ಸೊ ನಾವು ಇವಾಗ ಈ eShram ಪೋರ್ಟಲ್ಗಳ ಬಗ್ಗೆ ತಿಳ್ಕೋಣ. ಏನಿದು eShram ಪೋರ್ಟಲ್ ಅಂತಂದ್ರೆ, ಸೊ ಇದು ನ್ಯಾಷನಲ್ ಡೇಟಾ ಬೇಸ್ ಆಫ್ ಅನ್ಆರ್ಗನೈಸ್ಡ್ ವರ್ಕರ್ ಅಂದರೆ ಅಸಂಘಟಿತ ವಲಯದ ಕಾರ್ಮಿಕರು ಏನಿರ್ತಾರೆ ಅವರ ಕುರಿತಾದಂಥ ಒಂದು ರಾಷ್ಟ್ರೀಯ ಡೇಟಾ ಬೇಸ್ ಆಗಿದೆ. ಹಾಗಿದ್ರೆ ಇದರಲ್ಲಿ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತಂದರೆ ಯಾರೆಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗ್ತಾರೆ, ಸೊ ಕನ್ಸ್ಟ್ರಕ್ಷನ್ ವರ್ಕರ್, ಮೈಗ್ರೆಂಟ್ ವರ್ಕರ್, ಗಿಗ್ ಆ್ಯಂಡ್ ಪ್ಲಾಟ್ಫಾರ್ಮ್ ವರ್ಕರ್ ಆಗಿರ್ಬೋದು, ಸ್ಟ್ರೀಟ್ ವೆಂಡೂರ್, ಡೊಮೆಸ್ಟಿಕ್, ಹಾಗೆ ಅಗ್ರಿಕಲ್ಚರ್ ಆ್ಯಂಡ್ ಅದರ್ ಅನ್ಆರ್ಗನೈಸ್ಡ್ ಸೆಕ್ಟರ್. ಸೊ ಈ ಒಂದು ಡೇಟಾಬೇಸಲ್ಲಿ ಒಳಗೊಳ್ತಾರೆ. ಹಾಗಿದ್ರೆ ಏನಿದು ಈ ಒಂದು ಪೋರ್ಟಲ್ನಲ್ಲಿ ಅಥವಾ ಇದರ ಒಂದು ಬೆನಿಫಿಷಿಯರಿ ಆಗಿರುವಂಥ ವ್ಯಕ್ತಿಗಳಿಗೆ ಆಗುವಂಥ ಲಾಭ ಏನು ಅನ್ನೋದನ್ನು ನೋಡೋಣ. ಆಕ್ಸಿಡೆಂಟ್ ಇನ್ಶೂರೆನ್ಸ್ ಕವರೇಜ್ ಥ್ರೂ PMSBY ಅಂದರೆ, ಸೊ ಏನು ಈ ಒಂದು ಪೋರ್ಟಲಲ್ಲಿ ಯಾರೋ ನೋಂದಾಯಿಸ್ಕೊಂಡಿರ್ತಾರೆ ಅವರಿಗೆ ಇಲ್ಲಿ ಈ ಒಂದು ಅಪಘಾತ ವಿಮೆಯನ್ನು ನೀಡಲಾಗತ್ತೆ, ಜೀವ ವಿಮೆ, ಅಪಘಾತ ವಿಮೆಯನ್ನು ನೀಡಲಾಗತ್ತೆ. ಸೊ ಇಲ್ಲಿ RS 2 lakh ಫಾರ್ ಆಕ್ಸಿಡೆಂಟಲ್ ಡೆತ್ ಅಂದರೆ, ಸೊ ಇವಾಗ ಆಕ್ಸಿಡೆಂಟ್ ಅಪಘಾತದಲ್ಲಿ ಏನಾದರೂ ಡೆತ್ ಆದರೆ ಅವರಿಗೆ 2 ಲಕ್ಷ ವಿಮೆಯನ್ನು ನೀಡಲಾಗತ್ತೆ. ಹಾಗೆ ಪರ್ಮನೆಂಟ್ ಡಿಸಬಿಲಿಟಿ ಆ್ಯಂಡ್ RS 1 lakh ಫಾರ್ ಪಾರ್ಷಿಯಲ್ ಡಿಸಬಿಲಿಟಿ ಅಂದರೆ, ಸೊ ಇಲ್ಲಿ ಏನಾದರೂ ಪರ್ಮನೆಂಟ್ ಡಿಸಬಿಲಿಟಿ ಆದರೆ ಮತ್ತು ಸಾವಿಗೀಡಾದರೆ ಅವರಿಗೆ 2 ಲಕ್ಷ ರೂಪಾಯಿ, ಮತ್ತು ಪಾರ್ಷಿಯಲಿ ಡಿಸಬಿಲಿಟಿ ಆದರೆ ಆಕ್ಸಿಡೆಂಟ್ನಲ್ಲಿ ಪಾರ್ಷಿಯಲಿ ಡಿಸಬಿಲಿಟಿ ಆದರೆ ಅವರಿಗೆ 1 ಲಕ್ಷ ರೂಪಾಯಿ ಪರಿಹಾರವನ್ನು ಈ ಒಂದು ಯೋಜನೆ ಅಡಿಯಲ್ಲಿ ನೀಡಲಾಗತ್ತೆ. ಎಸ್, ಸೊ ಈ ಒಂದು eShram ಪೋರ್ಟಲನ್ನು ಯಾವಾಗ ಲಾಂಚ್ ಮಾಡಲಾಯಿತು ಅಂದರೆ 26 ಆಗಸ್ಟ್ 2021 ಸೊ ಇದನ್ನು ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅವರು ಇದನ್ನು ರಿಲೀಸನ್ನು ಮಾಡ್ತಾರೆ. ಹಾಗೆ ಇದರ ಉದ್ದೇಶ ಏನಂತಂದರೆ, ಟು ಡೆವಲಪ್ ಅ ನ್ಯಾಷನಲ್ ಡೇಟಾಬೇಸ್ ಆಫ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ದ್ಯಾಟ್ ವುಡ್ ಬಿ ಸೀಡೆಡ್ ವಿತ್ ಆಧಾರ್ ಅಂದ್ರೆ, ಏನು ಇವಾಗ ರಾಷ್ಟ್ರೀಯ ಮಟ್ಟದಲ್ಲಿ ಏನು ಇರ್ತಾರೆ ಈ ಒಂದು ಅನ್ಆರ್ಗನೈಸ್ಡ್ ವರ್ಕರ್ಸ್ ಇವರ ಒಂದು ಡೇಟಾಬೇಸನ್ನು ಕಲೆ ಹಾಕುವಂಥ ಒಂದು ಉದ್ದೇಶವನ್ನು ಈ ಒಂದು eShram ಪೋರ್ಟಲ್ ಅನ್ನುವಂಥದ್ದು ಹೊಂದಿದೆ. ನೆಕ್ಸ್ಟ್ ಟಾಪಿಕ್, ಕರ್ನಾಟಕ ಲಾಂಚ್ಡ್ ದ ಗರುಡಾಕ್ಷಿ ಆನ್ಲೈನ್ FIR ಸಿಸ್ಟಮ್ ಟು ಕರ್ಬ್ ವೈಲ್ಡ್ ಲೈಫ್ ಕ್ರೈಮ್ಸ್. ಸೊ ಇಲ್ಲಿ ಕರ್ನಾಟಕ ಇತ್ತೀಚೆಗೆ ಏನು ಮಾಡಿದೆ ಅಂತಂದರೆ ವೈಲ್ಡ್ ಲೈಫ್ ಕ್ರೈಮ್ಸನ್ನು ಕರ್ಬ್ ಮಾಡಲಿಕ್ಕೆ ಅಂದರೆ ಈ ವನ್ಯಜೀವಿ ಅಪರಾಧಗಳೇನು ಬರುತ್ತೆ ಸೊ ಇವುಗಳನ್ನು ಕಡಿಮೆ ಮಾಡಲಿಕ್ಕೆ ಏನು ಮಾಡಿದೆ ಅಂತಾರೆ ಈ ಗರುಡಾಕ್ಷಿ ಅನ್ನುವಂಥ ಒಂದು ವ್ಯವಸ್ಥೆನ ಅಂದರೆ ಆನ್ಲೈನ್ FIR ಸಿಸ್ಟಮ್ನ ಜಾರಿಗೆ ತಂದಿದೆ. ಎಸ್, ಸೊ ಏನಿದು ಗರುಡಾಕ್ಷಿ ಅನ್ನುವಂಥದ್ದು ನೋಡೋಣ. ಸೊ ಇಟ್ ಈಸ್ ಅ ಸಾಫ್ಟ್ವೇರ್. ಸೊ ಇದೊಂದು ಸಾಫ್ಟ್ವೇರ್ ಆಗಿದೆ. ಸೊ ಇದರ ಮೂಲಕ ಏನು ಮಾಡ್ಬೋದು ಅಂದರೆ ಆನ್ಲೈನ್ನಲ್ಲಿ FIRನ ಸಲ್ಲಿಸಬಹುದಾಗಿದೆ. ಎಸ್, ಸೊ ಇಟ್ ವಿಲ್ ಅಲೋ ದ
ಪಬ್ಲಿಕ್ ಟು ರಿಜಿಸ್ಟರ್ ಕಂಪ್ಲೇಂಟ್ಸ್ ಆನ್ ಫಾರೆಸ್ಟ್ ಅಫೆನ್ಸಸ್ ಯೂಸಿಂಗ್ ಮೊಬೈಲ್ ಫೋನ್ಸ್ ಆರ್ ಇಮೇಲ್ ಅಡ್ರೆಸಸ್. ಸೊ ಅಂದರೆ ಈ ಒಂದು ಪ್ಲ್ಯಾಟ್ಫಾರ್ಮನ್ನು ಬಳಸ್ಕೊಂಡು ಏನು ಮಾಡ್ಬೋದು ಅಂದರೆ ಸಾರ್ವಜನಿಕರು ಈ ಒಂದು ಫಾರೆಸ್ಟ್ ಅಫೆನ್ಸಸ್ ಅಂದರೆ ಈ ಕಾಡಿನ ಅಪರಾಧಗಳು ಅಂತಂದರೆ ವನ್ಯ ಅಪರಾಧಗಳಂತಂದರೆ ಇಲ್ಲಿ ಕಾಡು ಪ್ರಾಣಿಗಳನ್ನ ಅಕ್ರಮವಾಗಿ ಬೇಟೆಯಾಡುವುದಾಗಿರ್ಬೋದು, ಮರಗಳ ಕಳ್ಳ ಸಾಗಣೆ ಆಗಿರ್ಬೋದು, ಅಥವಾ ಈ ಅರಣ್ಯ ಪ್ರದೇಶಗಳನ್ನ ಅತಿಕ್ರಮವಾಗಿ ಅವುಗಳನ್ನ ಒತ್ತುವರಿ ಮಾಡಿಕೊಳ್ಳುವಂಥದ್ದಾಗಿರ್ಬೋದು. ಇಂತಹ ಒಂದು ಅಪರಾಧಗಳ ಕುರಿತು ಇಲ್ಲಿ ದೂರನ್ನು ಸಲ್ಲಿಸಲಿಕ್ಕೆ ಇರುವಂಥ ವೇದಿಕೆ ಏನಾಗಿದೆ ಅಂತಾರೆ ಈ ಗರುಡಾಕ್ಷಿ ಅನ್ನುವಂಥದ್ದು ಆಗಿದೆ. ಸೊ ಇದನ್ನು ಡೆವಲಪ್ಡ್ ಇನ್ ಕೊಲಾಬ್ರೇಷನ್ ವಿತ್ ದ ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ. ಸೊ ಈ ಒಂದು ಏನು ಗರುಡಾಕ್ಷಿ ಅನ್ನುವಂಥ ಆನ್ಲೈನ್ FIR ಸಿಸ್ಟಮ್ ಏನಿದೆ ಇದನ್ನು ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ ಅವರೊಂದಿಗೆ ಸೇರಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಸೊ ನೆಕ್ಸ್ಟ್ ಒನ್, ದ ITBP ಅಂದರೆ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಹ್ಯಾಸ್ ರೀಲೊಕೇಟೆಡ್ 33 ಬಾರ್ಡರ್ ಪೋಸ್ಟ್ ಕ್ಲೋಸರ್ ಟು ಇಂಡಿಯಾ ಚೀನಾ LAC ಟು ಬೂಸ್ಟ್ ಸೆಕ್ಯೂರಿಟಿ ಆ್ಯಂಡ್ ಆಪರೇಷನಲ್ ರೆಡಿನೆಸ್. ಅಂದ್ರೆ ಏನು ಭಾರತ ಮತ್ತು ಚೀನಾದ ಈ ಒಂದು LAC ಬಾರ್ಡರ್ ಏನಿದೆ, ಸೊ ಈ ಒಂದು ಬಾರ್ಡರ್ನಲ್ಲಿ ಏನು ಮಾಡಿದೆ ಅಂದರೆ ಈ ಒಂದು ITBP ಅವರು 33 ಬಾರ್ಡರ್ ಪೋಸ್ಟ್ಗಳನ್ನ ಅಲ್ಲಿ ಲೊಕೇಟ್ ಮಾಡಿದ್ದಾರೆ. ಯಾವ ಒಂದು ಉದ್ದೇಶಕ್ಕಾಗಿ ಅಂತಂದರೆ ಭದ್ರತೆಯ ದೃಷ್ಟಿಯಿಂದಾಗಿ. ಎಸ್, ಹಾಗೆ ಸೊ ನಾವು ಇಲ್ಲಿ ನೋಡಬೇಕಾಗಿರುವಂಥದ್ದು ಏನಂತಂದರೆ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಬಗ್ಗೆ. ಸೊ ನಮಗೆ ಒಂದು ಗೊತ್ತಿರಬೇಕೇನಂತಂದರೆ ಸೊ ಇವರು ಎಲ್ಲಿ ಸೆಕ್ಯೂರಿಟಿ ಪರ್ಪಸ್ಗಾಗಿ ಇವರನ್ನ ನಿಯೋಜನೆ ಮಾಡಲಾಗಿದೆ ಅಂತಂದರೆ ಇಂಡಿಯಾ ಚೀನಾ ಅಂದರೆ ಈ LAC ಬಾರ್ಡರ್ ಬಳಿ ಇವರನ್ನು ನಿಯೋಜನೆಯನ್ನು ಮಾಡಲಾಗಿದೆ. ಸೊ ಇದೇನಾಗಿದೆ ಅಂದರೆ ಇಟ್ ಈಸ್ ಅ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಆಗಿದೆ. ಇದು ಕೇಂದ್ರೀಯ ಒಂದು ಪೊಲೀಸ್ ಫೋರ್ಸ್ ಆಗಿದೆ. ಸೊ ಇದು ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಹಾಗೆ ಇದರ ಉದ್ದೇಶ ಶೌರ್ಯ, ಧೃದಕ್ತ, ಕರ್ಮ, ನಿಷ್ಠ ಅನ್ನುವಂಥದ್ದು ಇದರ ಒಂದು ಮೋಟೋ ಆಗಿದೆ. ಸೊ ಇದರ ಒಂದು ಇದು ಯಾವಾಗ ಉಗಮ ಆಗತ್ತೆ, ಇನಿಷಿಯಲಿ ರೈಸ್ಡ್ ಅಂಡರ್ CRPF ಆ್ಯಕ್ಟ್. ಅಂದರೆ ಇದನ್ನು CRPF ಆ್ಯಕ್ಟ್ ಅಡಿಯಲ್ಲಿ ಇವುಗಳನ್ನು ಅಂದರೆ ಈ ಒಂದು ಪೊಲೀಸ್ ಫೋರ್ಸನ್ನು ರಚಿಸಲಾಗತ್ತೆ ಇನ್ ದ ವೇಕ್ ಆಫ್ ಚೈನೀಸ್ ಅಗ್ರೆಷನ್ 1962. ಅಂದರೆ 1967ರಲ್ಲಿ ಏನಾಗುತ್ತೆ, ಭಾರತ ಮತ್ತು ಚೀನಾ ನಡುವೆ ಯುದ್ಧ ಏನಾಗುತ್ತೆ, ಆ ಒಂದು ಸಂದರ್ಭದಲ್ಲಿ ಏನು ಮಾಡಲಾಗತ್ತೆ ಅಂದರೆ ಈ ಒಂದು ರೀತಿಯ ಒಂದು ಆರ್ಮ್ ಫೋರ್ಸಸನ್ನು ಕ್ರಿಯೇಟ್ ಮಾಡಬೇಕಂತ ಹೇಳಿ ಸ್ಟಾರ್ಟ್ ಮಾಡಲಾಗತ್ತೆ. ಸೊ ನಂತರದಲ್ಲಿ ಏನು ಮಾಡಲಾಗತ್ತೆ, ಸೊ ಹವೆವರ್ ಇನ್ 1992 ಪಾರ್ಲಿಮೆಂಟ್ ಅನ್ಆಕ್ಟೆಡ್ ITBPF ಆ್ಯಕ್ಟನ್ನು ಕೂಡ ಜಾರಿಗೆ ತರಲಾಗುತ್ತೆ. ಈ ಮೂಲಕ ಈ ಒಂದು ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಅನ್ನುವಂಥದ್ದು ಇದನ್ನು ರಚನೆಯನ್ನು ಮಾಡಲಾಗತ್ತೆ. ಸೊ ಇದಿಷ್ಟು ಈ ದಿನದ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆ ಆಗಿತ್ತು. ನಮಸ್ಕಾರ.